ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ನೀಡಿದ ದೆಹಲಿಯಿಂದ ಕಾಲ್ ಬಂದಿತ್ತು ಎಂಬ ಹೇಳಿಕೆ ಕುರಿತು ಮಾಜಿ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿ ತೀವ್ರ ಪ್ರತಿಕ್ರಿಯೆ ನೀಡಿ ಕಿಡಿಕಾರಿದರು. ನಗರದ ಹಸನಾಬೆ ದೇವಾಲಯದ ಹೊರಭಾಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಆಗಲೇ ಹೇಳಬೇಕಿತ್ತು. ಒಂದು ವೇಳೆ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿದ್ರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಾಗಿತ್ತು. ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಈ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ರಾಜಕಾರಣಿಗಳ ಮಾತು ಯಾವಾಗಲೂ ಸತ್ಯ ಇರಲ್ಲ. ಕೆಲವೊಮ್ಮೆ ತಮ್ಮ ಅನುಕೂಲಕ್ಕಾಗಿ ಸುಳ್ಳು ಹೇಳ್ತಾರೆ. ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅವರಿಗೆ ಮಾತ್ರ ಗೊತ್ತು ಎಂದು ವ್ಯಂಗ್ಯವಾಡಿದ್ರು. ಇರುತ್ತೆ ಅಂತ ನೀವು ಭಾವಿಸಬೇಡಿ. ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪಾಗಿಬಿಡುತ್ತೆ. ಕೆಲವೊಮ್ಮೆ ಸತ್ಯ ಮಾತಾಡ್ತಾರೆ, ಕೆಲವೊಮ್ಮೆ ರಾಜಕಾರಣಕ್ಕೆ ಸುಳ್ಳನ್ನು ಹೇಳ್ತಾರೆ. ಅವ್ರು ಹೇಳಿರೋ ಸುಳ್ಳು ಸತ್ಯನೋ ಭಗವಂತನಿಗೆ ಗೊತ್ತು. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, RSS ಅನ್ನೋದು ರಾಷ್ಟ್ರಭಕ್ತಿಯ ಸಂಸ್ಕಾರವನ್ನ ವ್ಯಕ್ತಿಗಳಿಗೆ ನೀಡುವಂತ ಕಾರ್ಯವನ್ನ ಕಳೆದ 100 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ನಿಸ್ವಾರ್ಥ ಸೇವೆಗೆ ಇನ್ನೊಂದು ಹೆಸರು RSS. ನೇಷನ್ ಬಿಲ್ಡಿಂಗ್ ಅದರ ಉದ್ದೇಶ. ರಾಷ್ಟ್ರ ನಿರ್ಮಾಣ ಆಗಬಾರ್ದು ಅನ್ನೋದು ಅದು ರಾಷ್ಟ್ರಹಿತದ ಮಾತಾಗಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಬೇಕಿದ್ರೆ ಹೇಳ್ಬೋದಾಗಿತ್ತು. ISS ಬೆಂಬಲಿಸುವಂತವ್ರನ್ನ, ಮತೀಯವಾದವನ್ನ ಬಿತ್ತಕ್ಕಂಥವ್ರನ್ನ, ದೇಶದ್ರೋಹದ ಚಟುವಟಿಕೆ ಮಾಡ್ತಕ್ಕಂಥವ್ರನ್ನ, ಜಾತಿ ಹೆಸರಿನಲ್ಲಿ ಸಮಾಜ ಹೊಡಿತಕ್ಕಂಥವ್ರನ್ನ ನಿಷೇಧಿಸಿದ್ರೆ ಅದು ರಾಷ್ಟ್ರಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೇದಾಗುತ್ತೆ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದನ್ನ ನಿರ್ಬಂಧಿಸಿದ್ರೆ ಅದರ ಲಾಭ ಯಾರಿಗಾಗತ್ತೆ? ಸಮಾಜ ಒಡೆಯವರಿಗಾಗತ್ತೆ, ರಾಷ್ಟ್ರದ್ರೋಹಿಗಳಿಗಾಗತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ತಾವು ಆಡ್ತಿರ್ತಕ್ಕಂಥ ಮಾತು ರಾಷ್ಟ್ರಹಿತದ ಮತ್ತು ಸಮಾಜ ಹಿತದ ಮಾತಲ್ಲ. ರಾಷ್ಟ್ರೀಯ